ಗ್ರಾಮ ಪಂಚಾಯಿತಿ ಅವ್ಯವಹಾರವನ್ನ ಖಂಡಿಸಿ ಧರಣಿ ಸತ್ಯಾಗ್ರಹವನ್ನ ನಡೆಸಲಾಗ್ತಾ ಇದೆ. ಸಿಂದಗಿ ವ್ಯಾಪ್ತಿಯ ರಾಂಪುರ ಪಿಎದಲ್ಲಿ ಅವ್ಯವಹಾರ ಆರೋಪ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಹೋರಾಟವನ್ನ ನಡೆಸಲಾಗ್ತಾ ಇದೆ. ಗ್ರಾಮ ಪಂಚಾಯಿತಿ ಅವ್ಯವಹಾರವನ್ನ ಖಂಡಿಸಿ ಧರಣಿ ಸತ್ಯಾಗ್ರಹವನ್ನ ನಡೆಸಲಾಗ್ತಾ ಇದೆ. ಸಿಂದಗಿ ವ್ಯಾಪ್ತಿಯ ರಾಂಪುರ ಪಿಎ ಅವ್ಯವಹಾರ ಆರೋಪ ಕೇಳಿ ಬಂದಿತ್ತು. ಎರಡನೇ ದಿನಕ್ಕೆ ಇದೀಗ ಧರಣಿ ಸತ್ಯಾಗ್ರಹ ಕಾಲಿಟ್ಟಿರುವಂತದ್ದು. ನಮ್ಮ ಕರ್ನಾಟಕ ಸೇನೆ ಮತ್ತು ಗ್ರಾಮಸ್ಥರಿಂದ ಧರಣಿಯನ್ನು ನಡೆಸಲಾಗ್ತಾ ಇದೆ. 15 ಲಕ್ಷ ಬೋಗಸ್ ಬಿಲ್ ಮಾಡಲು ಸಂಚು ನಡೆಸಿದ್ದಾರೆ ಅಲ್ಲಿನ ಪಿಡಿಒ. ಕಾಮಗಾರಿ ವಿಷಯದಲ್ಲಿ ತಾರತಮ್ಯವನ್ನ ಮಾಡ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಚರಂಡಿಗಳು ತುಂಬಿ ಹೊಲಸು ನಾರ್ತಾ ಇದೆ, ಅದನ್ನ ಸರಿಪಡಿಸ್ತಾ ಇಲ್ಲ. ಚರಂಡಿಯ ಹೊಲಸು ರಸ್ತೆಗೆ ಬರ್ತಾ ಇದೆ. ಚರಂಡಿಯ ಹೊಲಸು ಏನಿದೆ ಅದು ರಸ್ತೆಗೆ ಬರ್ತಾ ಇದೆ. ಡೆಂಗ್ಯೂ, ಮಲೇರಿಯಾದಂತಹ ಸಮಸ್ಯೆ ಕಾಡ್ತಾ ಇದೆ. ಗ್ರಾಮಸ್ಥರೇ ಚರಂಡಿಯನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಪಿಡಿಒ ಇಂದ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಯಾರದೇ ಆಗ್ಲಿ ಸಮಸ್ಯೆಗಳನ್ನ ಅವರು ಆಲಿಸ್ತಾ ಇಲ್ಲ ಎಂದು ಅಲ್ಲಿನ ಸ್ಥಳೀಯರು ಹಾಗೂ ಗ್ರಾಮಸ್ಥರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಂದಗಿ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಎದುರು ನಮ್ಮ ಕರ್ನಾಟಕ ಸೇನೆ ಮತ್ತು ಗ್ರಾಮ ಪಂಚಾಯಿತಿ ರಾಂಪುರ ಪಿಎ ಸದಸ್ಯರು ಧರಣಿ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದಾರೆ. ಆ ಧರಣಿ ಸತ್ಯಾಗ್ರಹ ಏನಿದೆ ಅದು ಇವತ್ತಿಗೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಕಲ್ಮೇಶ್ ಜಾನಮಟ್ಟಿ ಅವರು ಮಾಡ್ತಾ ಇರುವಂತಹ ಅವ್ಯವಹಾರದ ಬಗ್ಗೆ ನಿನ್ನೆಯಿಂದಲೂ ಕೂಡ ಧರಣಿ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದಾರೆ. ರಾಂಪುರ ಪಿಎ ಗ್ರಾಮದಲ್ಲಿ ಪಿಡಿಒ ಇಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಇದುವರೆಗೂ ಸಿಂದಗಿ ತಾಲೂಕಿನಲ್ಲಿ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ನಾವು ಎಂದೂ ಕೂಡ ನೋಡಿರ್ಲಿಲ್ಲ. 15 ಸೆಪ್ಟೆಂಬರ್ 2025ರಂದು ವರ್ಗಾವಣೆಗೊಂಡ್ರು. ಇದುವರೆಗೂ ಪಿಡಿಒ ಸಂಗಮೇಶ್ ಜಾನಕಟ್ಟಿ ನೂತನ ಪಿಡಿಒ ಅವರಿಗೆ ಅಧಿಕಾರವನ್ನ ಹಸ್ತಾಂತರಿಸಿಲ್ಲ. ತಾಲೂಕು ಪಂಚಾಯಿತಿ ಅಧಿಕಾರಿಗಳಾಗ್ಲಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರಾಗ್ಲಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ನಮ್ಮ ಹೋರಾಟಕ್ಕೆ ಇದುವರೆಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ನಾವು ಏನೇ ಸಮಸ್ಯೆಗಳನ್ನ ಹೋಗಿ ಹೇಳ್ಕೊಂಡ್ರು ಕೂಡ ಅವರಿಂದ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಹೀಗೆ ಮುಂದುವರೆದ್ರೆ ನಮ್ಮ ಗ್ರಾಮದ ಪರಿಸ್ಥಿತಿ ಏನಾಗಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಸಮಸ್ಯೆಗಳನ್ನ ಕೇಳಿ ಉಡಾಫೆ ಉತ್ತರವನ್ನ ಕೊಡ್ತಾರೆ. ಸರ್ಕಾರ ಯಾಕೆ ಇಂಥವರಿಗೆ ಸಂಬಳವನ್ನ ಕೊಡ್ತಾ ಇದೆ ಅನ್ನೋ ಪ್ರಶ್ನೆ ನಿಜವಾಗ್ಲೂ ಕೂಡ ಎದುರಾಗ್ತಾ ಇದೆ. ಏನ್ ಮಾಡ್ತಾ ಇದ್ದಾರೆ, ಏನ್ ಕೆಲಸ, ಅವ್ರ ಕೆಲಸನೇ ಅದು. ಗ್ರಾಮಸ್ಥರ ಸಮಸ್ಯೆಗಳನ್ನ ಆಲಿಸೋದು, ಅದಕ್ಕೆ ಪರಿಹಾರವನ್ನ ಕಂಡುಕೊಡೋದು ಅವ್ರ ಕೆಲಸನೇ ಆಗಿರುತ್ತೆ. ಆದ್ರೆ ಏನ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ಒಂದೊಂದು ಗ್ರಾಮಗಳ ಅಭಿವೃದ್ಧಿಗೋಸ್ಕರ ಸರ್ಕಾರದಿಂದ ಇಂತಿಷ್ಟು ಹಣವನ್ನ ಕೊಡ್ತಾ ಇರ್ತಾರೆ. ಆ ಹಣವನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಇದೀಗ 2 ದಿನದಿಂದಲೂ ಕೂಡ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿಗೆ ಆಗಮಿಸಿಲ್ಲ, ನಮ್ಮ ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ ಎಂದು ಅಲ್ಲಿನ ಸ್ಥಳೀಯರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಧರಣಿ ಸತ್ಯಾಗ್ರಹ ನಿನ್ನಿಂದನೇ ಮಾಡ್ತಾ ಇದ್ದೀವಿ. ನಿನ್ನೆ ಶಿವ ಬರೋ ಕಾರಣ ಇವತ್ತು 2ನೇ ದಿನಕ್ಕೆ ಮುಂದೂಡ್ತಾ ಇದೆ. ಹಂಗೇನೆ ಅಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಬಗ್ಗೆ ನಾವೇನಂತಾರೆ ಇವತ್ತು ತಮ್ಮ ಮುಂದೆ ಪ್ರಸ್ತಾಪಪಡಿಸ್ಬೇಕಂತ ವಿಚಾರ ಮಾಡಿದ್ದೀವಿ. ಅಲ್ಲಿರ್ತಕ್ಕಂಥ ಪಿಡಿಒ ಮತ್ತು ಆಡಳಿತದ ಬಗ್ಗೆ ಸುಮಾರು ಹೊನ್ನಳ್ಳಿ ಆಗಿರ್ಬೋದು ಮತ್ತು ಬಳಗಾನೂರು ಆಗಿರ್ಬೋದು, ಇವಾಗ ಏನಂತಂದ್ರೆ ರಾಂಪುರ ಪಂಚಾಯತಿ ಒಳಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಭ್ರಷ್ಟ ಪಿಡಿಒ ಅಂದ್ರೇ ಕಲ್ಮೇಶ್ ಜಾನಮಟ್ಟಿ. ಸಿಂದಗಿ ತಾಲೂಕಿನಲ್ಲಿ ಭ್ರಷ್ಟ ಪಿಡಿಒ ಅಂದರೆ ಜಾನಮಟ್ಟಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ಯವಹಾರ ಅಂತ ಗೊತ್ತಾದ್ಮೇಲೆ ನೀವು ಯಾಕೆ ಅವಾಗಲೇ ಖಂಡಿಸ್ಲಿಲ್ಲ ಸರ್? ಅದನ್ನೆಲ್ಲ ಸರ್ ಖಂಡಿಸಿದ್ದೀವಿ, ಹೇಳ್ತಾನು ಬಂದಿದ್ದೀವಿ. ಸದಸ್ಯರು ಕೂಡ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದಾರೆ. ಇನ್ನೊಂದು ಏನಂದರೆ 18ನೇ ತಾರೀಕಿಗೆ ಅವ್ರದ್ದು ವರ್ಗಾವಣೆ ಆಗಿ ಮತ್ತೊಬ್ಬರು ಪಿಡಿಒ ಕೂಡ ಜಾಯ್ನ್ ಆಗಿದ್ದಾರೆ 18ನೇ ತಾರೀಕಿಗೆ. ಈಗ 1 ತಿಂಗಳ ಕಾಲಾವಕಾಶ ಆಯಿತು. ಇನ್ನೊತ್ತನಾದ್ರೂ ಅವರಿಗೆ ಅವರು ಚಾರ್ಜ್ ಬಿಟ್ಟು ಕೊಡ್ತಾ ಇಲ್ಲ, ಅವರೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದ ಕಾರಣ ಈ ಎಲ್ಲ ಸದಸ್ಯರು ಕೂಡ ಮನವಿ ಮಾಡಿದ್ರು ಅಲ್ಲಿ ಆಗಿರ್ತಕ್ಕಂಥದ್ದು ತೊಂದರೆಯನ್ನು ಏನೂ ಕೇರ್ ಮಾಡ್ತಾ ಇಲ್ಲ. ಯಾರ್ದು ಸದಸ್ಯರು ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ, ಅಧ್ಯಕ್ಷರದು ರಿಸೀವ್ ಮಾಡ್ತಾ ಇಲ್ಲ. ಒಟ್ಟೆ ಸಾರ್ವಜನಿಕವಾಗಿ ಏನೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅವರು. ನಾವು ಧರಣಿ ಸತ್ಯಾಗ್ರಹ ನಿನ್ನಿಂದನೇ ಮಾಡ್ತಾ ಇದ್ದೀವಿ. ನಿನ್ನೆ ಎಸ್, ಇದಿಷ್ಟು ಏನು ಧರಣಿಯನ್ನು ನಡೆಸ್ತಾ ಇದ್ದಾರೆ ಆ ವ್ಯಕ್ತಿ ಹೇಳಿರುವಂತಹ ಮಾತುಗಳಾಗಿದೆ. ಅಂದ್ರೆ ಈಗಾಗಲೇ ಬೇರೆ ಪಿಡಿಒ ಟ್ರಾನ್ಸ್ಫರ್ ಆಗಿದೆ,
ಈ ಹಿಂದೆ ಪಿಡಿಒ ಏನಿದ್ರು ಅವರು ಇವರಿಗೆ ಅಧಿಕಾರವನ್ನ ಹಸ್ತಾಂತರಿಸಿಲ್ಲ. ತಾಲೂಕು ಪಂಚಾಯಿತಿ ಅಧಿಕಾರಿಗಳಾಗ್ಲಿ ಅಥವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಥವಾ ಸದಸ್ಯರಾಗ್ಲಿ ಅವ್ರು ಯಾರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ನಮ್ಮ ಸಮಸ್ಯೆಗಳನ್ನ ನಾವು ಯಾರ ಬಳಿ ಹೇಳ್ಕೊಳ್ಳೋದು ಅನ್ನೋದು ನಮಗೆ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕಾಮಗಾರಿ ವಿಚಾರಕ್ಕೆ ಬಂದ್ರೆ ಸರ್ಕಾರದಿಂದ ಇಂತಿಷ್ಟು ಹಣ ಅಂತ ಬಿಡುಗಡೆ ಮಾಡಿರ್ತಾರೆ, ಆದ್ರೆ ಆ ಹಣ ಎಲ್ಲ ಏನ್ ಮಾಡ್ತಿದ್ದಾರೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ನಮಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಕಾಮಗಾರಿ ವಿಷಯದಲ್ಲಿ ಈಗಾಗಲೇ ತಾರತಮ್ಯವನ್ನ ಕೂಡ ಮಾಡ್ತಾ ಇದ್ದಾರೆ. ಚರಂಡಿಗಳೆಲ್ಲ ತುಂಬಿ ಹೊಲಸಾಗಿ ನಾರ್ತಾ ಇದೆ. ಆ ಹೊಲಸು ನೀರೇನಿದೆ ಅದು ರಸ್ತೆಗೆ ಬರ್ತಾ ಇದೆ. ಹಿಂಗೆ ಆದ್ರೆ ನಮ್ಮ ಆರೋಗ್ಯದ ಪರಿಸ್ಥಿತಿ ಏನು? ಇದಕ್ಕೆಲ್ಲ ಇವರು ಹೊಣೆನಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.